ಈಗ ಸಿಕ್ಕವರಿಗೆ ಈಗ ಸಿಲಿಂಡರ್ಗಳು ಸಿಗ್ತಾ ಇದೆ, ಆದರೆ ಬೇಕಾಗಿರುವಂಥವ್ರಿಗೆ ಮಾತ್ರ ಸಿಗ್ತಾ ಇಲ್ಲ. ಇದು ಸಿಲಿಂಡರ್ನ ಪರಿಸ್ಥಿತಿ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಗ್ಯಾಸ್ ಟ್ರಬಲ್ ಆಗಿದೆ. ಚೌಟ್ರಿಯಲ್ಲಿ ಅಡುಗೆ ತಯಾರಿಸಿ ಹೋಟೆಲ್ಗಳಿಗೆ ರವಾನೆಯನ್ನ ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಗ್ಯಾಸ್ ಟ್ರಬಲ್ ನೋಡ್ತಾ ಇದ್ರೆ ಎಲ್ಲೆಲ್ಲಿ ಯಾವ ಪರಿಸ್ಥಿತಿ ಆಗ್ತಾ ಇದೆ ಅಂತ. ಕೋಲಾರದಲ್ಲಿ ಹೋಟೆಲ್ ಮಾಲೀಕರು ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ಅಡುಗೆ ಮಾಡ್ಕೊಂಡು ತಂದಿಟ್ಬಿಟ್ಟು ಇಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕೋಲಾರದ್ದು. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಗ್ಯಾಸ್ ಟ್ರಬಲ್ ಆಗಿರೋದು. ಮಧ್ಯಪ್ರಾಚ್ಯಗಳ ಯುದ್ಧದ ಹಿನ್ನೆಲೆಯಲ್ಲಿ ಇವತ್ತು ಕೋಲಾರದಲ್ಲೂ ಕೂಡ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದಿರತಕ್ಕಂಥದ್ದು. ಗ್ಯಾಸ್ ಅಭಾವದಿಂದಾಗಿ ಹೋಟೆಲ್ ಉದ್ಯಮ ಅಕ್ಷರಶಃ ಕಂಗಾಲಾಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಗ್ಯಾಸ್ನಿಂದ ಅಡುಗೆ ಮಾಡಲಿಕ್ಕೆ ಸಹ ಆಗದೆ ಇವತ್ತು ಹೋಟೆಲ್ ಉದ್ಯಮ ಸಾಕಷ್ಟು ಅಡೆತಡೆಗಳನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ನಾವು ಇವತ್ತು ಕೋಲಾರ ಹೊರವಲಯದಲ್ಲಿರುವಂಥ ನ್ಯೂ ಶಾಂತಿ ಸಾಗರದ ಕಲ್ಯಾಣ ಮಂಟಪದಲ್ಲಿದ್ದೇವೆ. ಇಲ್ಲಿ ನೋಡೋದಾದರೆ ಸಾಕಷ್ಟು 2-3 ಹೋಟೆಲ್ನ ಮಾಲೀಕರು ಸೇರಿ ಇಲ್ಲಿ ಅಡುಗೆಯನ್ನು ಸೌದೆ ಒಲೆಯಲ್ಲಿ ತಯಾರಿ ಮಾಡಿ ಅದಾದ ಬಳಿಕ ತಮ್ಮ ಹೋಟೆಲ್ಗಳಿಗೆ ಎತ್ಕೊಂಡು ಹೋಗುವಂಥ ಪ್ರಕ್ರಿಯೆ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾಕಂದರೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಪರಿಣಾಮ ಇವತ್ತು ಹೋಟೆಲ್ನ ಬಂದ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಇವತ್ತು ಸೌದೆ ಒಲೆಯಲ್ಲಿ ಅಡುಗೆಯನ್ನು ತಯಾರಿ ಮಾಡಿ ಇವತ್ತು ತಮ್ಮ ಹೋಟೆಲ್ಗಳಿಗೆ ಈ ಒಂದು ಅಡುಗೆಯನ್ನು ಸಾಗಿಸುವಂಥ ಪ್ರಕ್ರಿಯೆ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಹೋಟೆಲ್ ಮಾಲೀಕರು ಇದ್ದಾರೆ ನಮ್ಮ ಜೊತೆಗೆ. ಸರ್, ಏನು ಮಾಡ್ತಾ ಇದ್ರಿ? ಗ್ಯಾಸ್ ಅಭಾವ ಆಗಿದೆಯಲ್ಲ, ಏನು ನಡೀತಾ ಇದೆ ಸರ್ ಪ್ರಕ್ರಿಯೆ? 5 ದಿನದಿಂದ ಯಾವುದೇ ವಾಣಿಜ್ಯ ಸಿಲಿಂಡರ್ ನಮಗೆ ಸಪ್ಲೈ ಇಲ್ಲದೆ ಇರೋದ್ರಿಂದ ಇರುವ ಸ್ಟಾಕ್ ಒಂದು 8 ಸಿಲಿಂಡರ್ ಸ್ಟಾಕ್ ಏನಿತ್ತು ಅದನ್ನು ದಿನಕ್ಕೆ ಅರ್ಧ ಸಿಲಿಂಡ್ರ್ 1 ಸಿಲಿಂಡ್ರ್ ಬರೀ ಬಿಸಿ ಮಾಡ್ಕೊಳ್ಳೋಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಈಗ ಕಟ್ಟಿಗೆ ಒಲೆ ಮಾಡಿಕೊಂಡು ಈ ಚೌಲ್ಟ್ರಿಯಲ್ಲಿ, ಯಾಕಂದರೆ ನಮ್ಮದು ಹೋಟೆಲ್ ಸಾಯಿಧಾಮ್, ಹೋಟೆಲ್ ದಕ್ಷಿಣ ಸ್ವಾದ ಮತ್ತು ಸಹನಾದರ್ಶಿನಿ, ಈ 3 ಹೋಟೆಲ್ಗಳಿಗೆ 4 ದಿವಸದಿಂದ ಇಲ್ಲೇ ತಯಾರಿ ಮಾಡಿಕೊಂಡು ಫುಡ್ಡನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಏನಿದ್ರು ಬಿಸಿ ಮಾಡುವ ಕೆಲಸ ನಡೀತಾ ಇದೆ. ಕೆಲವು ಐಟಮ್ಸನ್ನು ಕಡಿಮೆ ಕೂಡ ಮಾಡಿದ್ದೀವಿ. ಮೆನು ಚೇಂಜ್ ಆಗಿದೆ. ಮತ್ತು ಕ್ವಾಲಿಟಿ ಏನಾದರೂ ಕ್ವಾಲಿಟಿಗೆ ಏನು ತೊಂದರೆ ಆಗ್ತಾ ಇಲ್ಲ. ಯಾವುದೇ ಕಸ್ಟಮರ್ಸಿಂದ ಏನು ಇದು ಮೆನು ಮಾತ್ರ ಕಡಿಮೆ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾರ್ತ್ ಐಟಮ್ಸ್, ಅವರು ಮೆನುನಲ್ಲಿರುವ ಐಟಮ್ಸ್ ಏನಾದರೂ ಕೇಳಿದರೆ ಅದು ಸಿಲೆಕ್ಟೆಡ್ ಐಟಮ್ಸ್ ಇರಲ್ಲ. ನಾವು 4-5 ಐಟಮು, ದಾಲ್, ಪನ್ನೀರ್ ಅಥವಾ ಮಿಕ್ಸ್ ವೆಜ್ ಕರಿ, ಗ್ಯಾಸ್ ಜಾಸ್ತಿ ಎಳೆಯುವಂಥ ಮೆನುವನ್ನು ಕಡಿತ ಮಾಡಿ ಅದನ್ನು ಕೂಡ ಇಲ್ಲೇ ಮಾಡ್ತಾ ಇದ್ದೀವಿ. ಅವರಿಗೆ ಸಿಲೆಕ್ಷನ್ ಜಾಸ್ತಿ ಇರದೇ ಇದ್ದರೂ ಕೂಡ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ, ಯಾವುದೇ ತೊಂದರೆಗಳಿಲ್ಲದೆ ಹೋಟೆಲನ್ನು ಸದ್ಯದ ಮಟ್ಟಿಗೆ ನಾವು ಹೇಗೆ ನಡೆಸಬೇಕು, ಈ ಸಮಸ್ಯೆ ಕಡಿಮೆ ಆಗುವವರೆಗೆ ಅಂಥೇಳಿ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಸರ್, ಹೀಗೆ ಪರಿಸ್ಥಿತಿ ಮುಂದುವರೆದ್ರೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಈಗಾಗಲೇ ನಷ್ಟ ಉಂಟಾಗಿದೆ. ಹೀಗೆ ಮುಂದುವರೆದ್ರೆ ಏನಾಗ್ಬೋದು ಪರಿಸ್ಥಿತಿ? ಸರ್, ಹೋಟೆಲ್ ನಡೆಸೋಕ್ಕೇ ಆಗಲ್ಲ. ಯಾಕೆಂದರೆ ಕಟ್ಟಿಗೆ ವ್ಯವಸ್ಥೆಯಲ್ಲಿ ತುಂಬ ಅಡುಗೆ ಮಾಡೋಕ್ಕಾಗಲ್ಲ ಸರ್. ಸ್ವಲ್ಪ ಮಾಡ್ಬೋದು, ಜಾಸ್ತಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ದೋಸೆ ಐಟಮ್ಮು, ಪೂರಿ ಐಟಮ್ ಎಲ್ಲ ನಿಲ್ಲಿಸಿಬಿಟ್ಟಿದ್ದೀವಿ. ಕಟ್ಟಿಗೆಯಲ್ಲಿ ಆಗುವಂಥ ಐಟಮ್ ಮಾತ್ರ ಮೆನುವಲ್ಲಿ ಇದೆ.